ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಜಸ್ಟ್ ವಿಡಿಯೋದಲ್ಲಿ ಏನಿದೆ ಅಂದರೆ, ನಾವಿವತ್ತು ಯಾವ ರೀತಿ ಹಬ್ಬ ಆಚರಣೆ ಮಾಡಿದ್ವಿ, ಎಲ್ಲಿ ಹೋಗಿ ಹಾಲೆರೆದ್ವಿ, ಹುತ್ತಕ್ಕೆ ಹಾಲೆರೆದ್ವಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಹಾಗೆ ನಿಮ್ಮ ಕಡೆ ಯಾವ ರೀತಿ ಸಂಪ್ರದಾಯ ಮಾಡ್ತೀರಾ, ಯಾವ ರೀತಿ ಸಂಪ್ರದಾಯದಿಂದ ಹಾಲೆರಿತೀರಾ ಅನ್ನೋದನ್ನು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮಾತ್ರ ನೋಡಿ ನಿಮ್ಮ ಹತ್ರ ಯಾವ ರೀತಿ ಪೂಜೆ ಆಯಿತು ಅಂತೇಳಿ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಅನ್ನಿಸ್ತು, ಜನ ತುಂಬ ಇದ್ದಿದ್ದರಿಂದ. ಸೊ ಆದಷ್ಟು ಕಡಿಮೆ ಪ್ರಮಾಣ ಅನ್ನಿಸ್ತಿದೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಪೂಜೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನೆಲ್ಲ ಊಟ ಮಾಡಿದ್ರಿ, ಇವತ್ತಿನ ವಿಶೇಷತೆ ಏನು ಅಂತೇಳಿ ತಿಳಿಸ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ಹಿಂದೆ ನೋಡಿ ಹೊಲ ಕಾಣ್ತಾ ಇದೆಯಲ್ಲ, ಆ ಹೊಲದಲ್ಲಿ ಚೌಡಮ್ಮನ ಮರ ಇಲ್ಲಿ ಕಾಣ್ತಿದ್ದಾರಲ್ಲ ಜನ ನಿಮಗೆ ದೂರದಿಂದ, ಅಲ್ಲಿ ಚೌಡಮ್ಮನ ಮರ ಉದ್ಭವ ಆಗಿದೆ. ಆ ಮರದ ಅಂದರೆ ಆ ಚೌಡಮ್ಮನ ವಾಸಸ್ಥಾನವಾಗಿರೋ ಇಲ್ಲಿ ನಾಗದೇವತೆ ಆಭರಣ ಅಂದರೆ ಚೌಡಮ್ಮನ ಆಭರಣವಾದ ನಾಗಮ್ಮ ದೇವಿ ಸಹ ಇಲ್ಲೇ ವಾಸವಾಗಿದ್ದಾಳೆ. ಇಲ್ಲಿ ತುಂಬ ಅಂದರೆ ತುಂಬ ಪವರ್ಫುಲ್ ದೇವರು ಅಂತ ಹೇಳ್ಬೋದು. ದೇವಸ್ಥಾನದ ರೀತಿಲಿಲ್ಲ, ಅದು ಮರದ ರೀತಿಲೇ ಇರಲಿ, ಅದೇ ಒಂದು ನೈಜತೆಯಾಗಿರಲಿ, ಯಾವುದೇ ಒಂದು ಇದು ಬೇಡ ಅಂತೇಳಿ ಅದೇ ರೀತಿ ಬಿಟ್ಟಿದ್ದಾರೆ. ಬಟ್ ತುಂಬ ಪವರ್ಫುಲ್ ಆಗುತ್ತೆ. ಪ್ರತಿ ಒಂದು ಕಾರ್ತಿಕ ಮಾಸದಲ್ಲಿ ಇದನ್ನು ಮಾಡ್ಬೇಕಾದ್ರೆ ಪಡ್ಲಿಗೆ ತುಂಬಿಸ್ಬೇಕಾದ್ರೆ ಪ್ರತಿ ಸರಿ ಇಲ್ಲಿ ದೇವ್ರು ಬರುತ್ತೆ. ಒಂದು ಅಮ್ಮನ ಮೈಯಲ್ಲಿ ದೇವ್ರು ಬಂದುಬಿಟ್ಟು ತುಂಬ ಚೆನ್ನಾಗಿ ಹೇಳೋದು ಎಲ್ಲ ಚೆನ್ನಾಗಿ ಮಾಡ್ತಾರೆ. ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಇಲ್ಲಿ ದೇವ್ರ ನಾಗಪ್ಪನ ಎಷ್ಟೋ ಜನ ತುಂಬ ಕಣ್ಣಾರೆ ನೋಡಿದ್ದಾರೆ, ನನ್ನ ತಾಯಿನೂ ಸಹ ನೋಡಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲರೂ ನಂಬಿಕೆ ಇಲ್ಲಿ ಇದ್ದಾನೆ ನಾಗದೇವರು ಅಂತ ಹೇಳಿಬಿಟ್ಟು ಒಂದು ಉತ್ತಪ್ಪಂಗೆ ಹಾಕಿರ್ತಾರೆ. ತುಂಬ ರಶ್ ಇತ್ತು. ನಾವು ಬಂದಾಗ ಜನ ನುಗ್ಲು ಮಾಡ್ಕೊಂತ ವಿಡಿಯೋ ಹೇಗೋ ತೆಗ್ದಿದ್ದೀನಿ. ಹಾಗೆ ಇಲ್ಲೆಲ್ಲ ಮುಗಿಸ್ಕೊಂಡ್ಬಿಟ್ಟು ಹಿಂದ್ಗಡೆನೇ ಇದೆ ಒಂದು ಚೌಡಮ್ಮ ಅಂತ ಹೇಳಿದ್ವಲ್ಲ, ಆ ಚೌಡಮ್ಮನ ಮರ ಹಿಂದನೇ ಇದೆ. ಅಲ್ಲಿಗೂ ಸಹ ಎಲ್ಲರೂ ಪೂಜೆ ಮಾಡಿಕೊಂಡು ಎಲ್ಲರೂ ಮನೆಗೆ ಹೋದರು. ಇಷ್ಟಿತ್ತು, ತುಂಬ ಜನ ಇತ್ತು. ನೋಡಿ ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ ಅಂತೇಳಿ ನಮಗೂ ತಿಳಿಸ್ಕೊಡಿ. ನಾನು ವೇಟ್ ಮಾಡ್ತಿರ್ತೀನಿ ಕಮೆಂಟ್ ಬಾಕ್ಸಲ್ಲಿ ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ಹೇಳಿ, ಯಾವ್ಯಾವ ಉಂಡೆ ಕಟ್ಟಿದ್ದೀರಾ, ಯಾರೆಲ್ಲ ಹೇಗೆ ಆಚರಣೆ ಮಾಡಿದ್ದೀರಾ ಅಂತೇಳಿ. ಸೊ ಓಕೆ, ಚೌಡಮ್ಮನ ದೇವಸ್ಥಾನ ಇದೆ. ಹೊಲದಾಗ ಉದ್ಭವ ಆಗಿರುತ್ತೆ. ಇಲ್ಲಿ ಇದನ್ನು ಮಾಡ್ತಾರ ಏನು ನಾನು ಸಹ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡ್ಬಿಟ್ಟು ನಾಗಪ್ಪನಿಗೆ ಹಾಲೆರಿಬೇಕು ಉತ್ತಪ್ಪನಿಗೆ ಅಂತ ಹೇಳಿ ನಾನು ನಮ್ಮ ಯಜಮಾನ್ರು ಬಂದ್ವಿ. ಯಾಕಂದರೆ ನಾನು ಉತ್ತಪ್ಪನಿಗೆ ಹಾಲೆರೆಯೋವರೆಗೂ ಏನು ನೀರು ಸಹ ಕುಡ್ದಿರಲ್ಲ. ಹಾಗಾಗಿ ಬೇಗ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಅದು ರಶ್ಶು ಇತ್ತು, ಕಡಿಮೆ ಇತ್ತು, ಪರವಾಗಿಲ್ಲ ನಾನು ಬಂದಾಗ. ಮತ್ತು ನಾನು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಆಗಬೇಕಾದ್ರೆ ತುಂಬ ಜನ ಸೇರಿತ್ತು. ಖುಷಿ ಏನೋ ಒಂಥರ ಈ ರೀತಿ ಹಾಲೆರಿಬೇಕು ಅಂದರೆ ಅಲ್ವಾ, ಒಂದು ಪರಿಸರದ ಮಡಿಲಿನಲ್ಲಿ ದೈವದ ಪೂಜೆ ಮಾಡಬೇಕು ಅಂದರೆ ತುಂಬಾ ಖುಷಿಯಾಗುತ್ತೆ. ಸಾಕು. ಕಾರ್ತಿಕ ಮಾಸದಲ್ಲಿ ಈ ಚೌಡಮ್ಮನ ಮರದ ಹತ್ರ ಅಂದರೆ ಈ ಚೌಡೇಶ್ವರಿ ದೇವಿ ಹತ್ರ ತುಂಬ ಜೋರಾಗಿ ಒಂದು ಕಾರ್ತಿಕ ಆಚರಣೆ ಮಾಡ್ತಾರೆ. ಪ್ರಸಾದ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಹಬ್ಬ ಥರ ಮಾಡ್ತಾರೆ. ಅದು ಹೇಗಿರುತ್ತೆ ಅಂತೇಳಿ ನಾನು ನಿಮಗೆ ಅವತ್ತಿನ ವಿಡಿಯೋ ಶೇರ್ ಮಾಡ್ತೀನಿ ಮಾಡಿಬಿಟ್ಟು. ಓಕೆನಾ? ಇಲ್ಲ ಹಂಗೆ ಫುಲ್ಲು ಹೂ ಮುಚ್ಚದೈತೆ. ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಇದೇ ಒಂದು ಚೌಡಮ್ಮನ ಮರ, ಉದ್ಭವ ಆಗಿರೋ ಮರ. ಹಾಗೆ ಪಾತ್ಗಟ್ಟಿ ಇಲ್ಲೆಲ್ಲ ಕಲ್ಲಿದೆ ಎಲ್ಲ, ಅದು ಬ್ರಹ್ಮದೇವರು ಅಂತ ಹೇಳಿ. ಅಂದರೆ ಏನಾದರೂ ಆಗೋದಿದ್ರೆ ಕೇಳಿಕೊಂಡು ಕಲ್ಲೆತ್ತಿದ್ರೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇಷ್ಟೆಲ್ಲ ಪೂಜೆ ಮಾಡ್ಕೊಂಡು ಬಂದರು. ಇಷ್ಟ ಆಗಿತ್ತು ನಮ್ಮ ನಾಗರ ಪಂಚಮಿಯ ಹಾಲೆರೆಯೋ ದಿನದ ಪೂಜೆ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.